ಓಕೆ, ಮೈಕಲ್ ನಮ್ಮ ಇಂಟರ್ವ್ಯೂ ಅಲ್ಲಿ ಒಂದು ಮಾತು ಹೇಳ್ತಾರೆ, ಅಂದ್ರೆ ಇಂಟರ್ವ್ಯೂನಲ್ಲ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ತಾರೆ. ನಾನು ಅದಕ್ಕೆ ಕ್ವಶನ್ ಕೇಳ್ತೀನಿ ಅವರಿಗೆ, ವಿನಯ್ ಅಪೋಸಿಟ್ ಯಾರು ನಿಂತ್ಕೊಂತಾರಲ್ಲ ಅವರು ಹೀರೋ ಆಗ್ತಾರೆ ಅಂತ. ಅದನ್ನ ವಿನಯ್ ಅವರು ಹೇಳಿರ್ತಾರೆ, ಎಲ್ರು ನಗ್ತಿರ್ತೀರಾ ಕೂತ್ಕೊಂಡು. ನಾನು ಮೈಕಲ್ಲಿ ಕೇಳಿದೆ, ನೀವ್ ಯಾಕೆ ಹೀರೋ ಆಗ್ಲಿಲ್ಲ ಅಂತೇಳಿ. ಅವ್ರಿಲ್ಲ, ನಾನು ಫ್ರೆಂಡ್ಶಿಪ್ ನಲ್ಲಿ ಅದಕ್ಕೋಸ್ಕರ ಬಿಟ್ಕೊಡಲ್ಲ ಅಂತೇಳಿ. ಬಟ್ ಪ್ರತಾಪ್ ಇತ್ತೀಚೆಗೆ ಕಾಮಿಡಿ ಸಂತೋಷ್ ಅಂತಿದ್ದವರು ಈ ನಡುವೆ ಸ್ವಲ್ಪ ವಿನಯ್ ಜೊತೆ ಜಾಸ್ತಿ ಅವ್ರದ್ದು ಇಂಟ್ರಾಕ್ಷನ್ ಆಗ್ತಾ ಇದೆ. ಅಂದ್ರೆ ಇಬ್ರಿಗೂ ಸ್ವಲ್ಪ ಜಾಸ್ತಿ ಗಲಾಟೆ ಆಗ್ತಾ ಇದೆ. ಅದು ಯಾವ ಕಾರಣಕ್ಕೆ ಅಂತ, ಅಂದ್ರೆ ಪ್ರತಾಪಿಗೆ ಈ ವಿಚಾರ ಗೊತ್ತಾಗಿದ್ಯಾ ಅಂತ? ಅವ್ನು ಹೆಂಗ್ ಗೊತ್ತಾ, ಅವನೊಬ್ರನ್ನ ಇದ್ ಮಾಡ್ಕೊಂಡ್ಬಿಡ್ತಾನೆ, ಅಂದ್ರೆ ಅವ್ನ ಮನ್ಸಲ್ಲಿ ಒಂದ್ ಇಟ್ಕೊಂಡ್ಬಿಡ್ತಾನೆ ಇವ್ರು ಹಿಂಗೆ ಅದನ್ನ ಅವ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ. ಈಗ ಸ್ವಲ್ಪ ಹೋಗ್ತಾ ಹೋಗ್ತಾ ನನ್ನ ಬಗ್ಗೆ ಚೇಂಜ್ ಮಾಡ್ಕೊಂಡ, ಇನ್ನೊಂದಿಬ್ರ ಬಗ್ಗೆ ಚೇಂಜ್ ಮಾಡ್ಕೊಂಡ. ಆದ್ರೆ ವಿನಯ್ ಬಗ್ಗೆ ಅವ್ನ ಲೈಫಲ್ಲಿ ಅವ್ರು ಎಷ್ಟೇ ಸತಿ ಕೂತ್ಕೊಂಡು ಸಾರ್ಟ್ ಮಾಡ್ಕೊಂಡ್ರು ಅವ್ನು ಚೇಂಜ್ ಮಾಡ್ಕೊಳಲ್ಲ. ಅಂಡ್ ಪ್ರತಿ ಬಾರಿ ಇಲ್ಲೇನೋ ಚೆನ್ನಾಗಿ ಮಾತಾಡಿರ್ತಾನೆ, ಅಲ್ಲಿ ಬ್ಲೂ ಡಾಟ್ ಮೇಲೆ ಅಂದ್ರೆ ಇದು ವೇದಿಕೆಗೆ ಹೋದಾಗ ಅವ್ರ ಬಗ್ಗೆ ಹೇಳ್ತಾನೆ, ಆಗ ಅವ್ರಿಗೂ ಸಿಟ್ಟು ಬರುತ್ತೆ, ಅವರು ವಾಪಸ್ ಹೇಳ್ತಾರೆ. ಸೊ ಹಂಗೆ ಆಗ್ತಾ ಇರೋದು. ಅಂದ್ರೆ ಅವ್ನು ಸಾರ್ಟ್ ಮಾಡ್ಕೊಳಕ್ ರೆಡಿನೇ ಇಲ್ಲ ವಿನಯ್ ಜೊತೆ. ಅಂಡ್ ಅದಂತೂ ನನಗೂ ಈಗ ನಿಜ ಅನ್ಸುತ್ತೆ. ಅಂದ್ರೆ ವಿನಯ್ ಅಗ್ರೆಷನ್ ಏನೋ ಹೇಳ್ತಾರೆ, ಅದಕ್ಕೆ ವಾಪಸ್ ನಿಂತವ್ರೇನೆ ಅವರೇ ಹೀರೋ ಆಗೋದು. ಅಲ್ಲಿ ವಿಲನ್ ಆಗೋದು ಕೊನೆಗೆ ವಿನಯೇ, ವಾಪಸ್ ನಿಂತವ್ರೆ ಅಲ್ಲಿ ಹೀರೋ ಆಗೋದು ಅಂತ ನನ್ಗನ್ಸುತ್ತೆ. ಅವನ ಆ ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡ್ತಾ ಇದ್ದಾನೋ ಏನೋ ನನಗೆ ಗೊತ್ತಿಲ್ಲ. ಅಂದ್ರೆ ನಾನು ಹತ್ರದಿಂದ ನೋಡಿರೋದ್ರಿಂದ ಅವನ ಗೊತ್ತಿಲ್ಲ, ಐ ಡೋಂಟ್ ನೋ. ಅಂದ್ರೆ ಅಟ್ ದಿಸ್ ಪಾಯಿಂಟ್ ನಾನು ಯಾವ್ದನ್ನು ನಂಬಕ್ ರೆಡಿನೇ ಇಲ್ಲ. ಗುರು ಇವೆಲ್ಲ ಆಟ ಆಡ್ತಾ ಇರೋದಕ್ಕೆ ಒಳಗಡೆ ಇರೋದಿನ್ನ, ಅದಕ್ಕೆ ನಾನು ಆಚೆ ಬಂದಿದ್ದು ಅಂತ ನನ್ಗನ್ಸುತ್ತೆ. ಬಟ್ ಅವ್ನು ಸಾರ್ಟ್ ಮಾಡ್ಕೊಳಲ್ಲ ವಿನಯ್ ಜೊತೆ.